ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪೀರಿಯಾಡಿಕಲ್ ಆಗಿ ಅನಾಲಿಸಿಸ್ ಮಾಡಿದರೆ ಈ ತುಂಗಭದ್ರಾದು ಮಾತ್ರ ಎಲ್ಲಾ ಕಡೆಗಳಲ್ಲೂ ಕೂಡ ಸಿ ಮತ್ತು ಡಿ ವರ್ಗಕ್ಕೆ ಬರುತ್ತೆ. ಡಿ ವರ್ಗ ಅಂತಂದ್ರೆ ಅದು ಮೀನು ಸಾಕಣೆಗೆ ಮತ್ತು ವನ್ಯಜೀವಿಗಳು ಕುಡಿಯೋಕೆ ಲಾಯಕ್ಕೆ ಹೊರತು ಮನುಷ್ಯರು ಕುಡಿಯೋದಕ್ಕೆ ಯಾವ ಕಾರಣದಲ್ಲೂ ಲಾಯಕ್ಕಾಗಿಲ್ಲ ಅನ್ನೋ ವರದಿಯನ್ನ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವಿವತ್ತು ಆಲೋಚನೆ ಮಾಡಬೇಕು, ನಮ್ಮ ಊರುಗಳಲ್ಲಿ ಕಳೆದ ಒಂದು 25 ವರ್ಷಗಳಲ್ಲಿ ಎಷ್ಟು ಆಸ್ಪತ್ರೆಗಳು ಜಾಸ್ತಿ ಆಗಿದೆ. ಇಷ್ಟು ಆಸ್ಪತ್ರೆಗಳು ಎಲ್ಲಿಂದ ಬಂತಪ್ಪ ಅಂತಂದ್ರೆ ಒಂದು ಮೂಲ ಅಂತಂದ್ರೆ ಈ ಮಲಿನವಾದ ಕುಡಿಯುವ ನೀರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ 60% ರೋಗಗಳು ಬರ್ತಕ್ಕಂಥದ್ದು ಈ ಕುಡಿಯುವ ನೀರಿನಿಂದ. ಗ್ಯಾಸ್ಟ್ರೋಎಂಟ್ರೈಟಿಸ್ ಇರ್ಬೋದು, ಅದು ಜಾಂಡೀಸ್ ಇರ್ಬೋದು, ಈ ರೀತಿ ವಾಂತಿ ಬೇದಿ ಈ ರೀತಿ ರೋಗಗಳಿರ್ಬೋದು, ಚರ್ಮ ರೋಗಗಳಿರ್ಬೋದು. ಎಲ್ಲವೂ ರೋಗಗಳ ಮೂಲ ಅಂತಂದ್ರೆ ಈ ಕಲುಷಿತವಾದಂಥ ಕುಡಿಯುವ ನೀರು. ಉದ್ದೇಶ ಅಂದರೆ ಈಗ ಪ್ರತಿಯೊಬ್ಬರಿಗೆ ಸಣ್ಣ ಸಣ್ಣ ಜ್ವರ ಎಲ್ಲ ಬಂದಾಗ ನಾವು ಓಪಿಗೆ ಅಲ್ಲೆಲ್ಲ ಹೋಗ್ತೀವಿ. ಇಲ್ಲಿ ಹತ್ರದಲ್ಲಿ ಇರಲಿ ಅಂತೇಳಿ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ್ವಿ. ಮತ್ತು ಇದೇ ವಾರ್ಡಲ್ಲಿ ನಾವು ಒಂದು 5 ಕೋಟಿ ರೂಪಾಯಿಂದ ಒಂದು ಹೆಲ್ತ್ ಸೆಂಟ್ರನ್ನು ಮಾಡ್ತೀವಿ. ಇದೇ ವಾರ್ಡಲ್ಲಿ ಇಲ್ಲೇ ಮುಂದೆ ಸ್ಕೂಲ್ ಏನು ಹಳೆ ಸ್ಕೂಲ್ ಇತ್ತಲ್ಲ ಅಲ್ಲಿ 5 ಕೋಟಿ ರೂಪಾಯಿಂದ ನಾವು ಒಂದು ದೊಡ್ಡ ಇದು ಹಾಸ್ಪಿಟ್ಲನ್ನು ಮಾಡ್ತೀವಿ. ಸ್ಲಮ್ ಏರಿಯಾ ಅಂತ. ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಬಡ ಜನರು ಇರ್ತಾರೆ. ಓಪಿಡಿಗೆ ಹೋಗಬೇಕು, ಅಷ್ಟು ದೂರ ಹೋಗಬೇಕು, ಮತ್ತು ಬೇರೆ ಪ್ರೈವೇಟ್ ಹತ್ರ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಇಲ್ಲೇ ಅವೈಲೇಬಲ್ ಯಾವಾಗಲೂ ಇರ್ತಾರಲ್ಲ ಅಂತೇಳಿ ಮಾಡ್ತೀವಿ. ಇಲ್ಲೆಲ್ಲರೂ ದುಡಿತಾರೆ, ಆ ದುಡ್ಡು ಪ್ರೈವೇಟ್ಗೆ ಹೋಗಿ ತೋರಿಸಿದ್ರೆ ಒಂದಕ್ಕೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಹಿಂಗಿದ್ರೆ ಎಷ್ಟೋ ಬಡವ್ರಿಗೆ ಅನುಕೂಲ ಆಗ್ತೈತೆ. ಬಟ್ ಅನ್ಎಜುಕೇಟೆಡ್ಗೆ ಗೊತ್ತಿಲ್ಲ ಇವೆಲ್ಲ ಫ್ರೀ ಸಿಗ್ತವೆ ಅಂತ. ಬಟ್ ಎಲ್ಲರ ತಲೆಗೇನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ದುಡ್ಡು ಇಸ್ಕೊತಾರೆ, ಖರ್ಚಾಗ್ತವೆ ಅಲ್ಲಿಗೆ ಅಂತ ಅನ್ಕೊತಾರೆ. ಬಟ್ ಇಲ್ಲಿ ಮಾಡಿದ್ದು ಭಾಳ ಅನುಕೂಲ ಆಯಿತು. ನಮ್ಮ ಕ್ಲಿನಿಕನ್ನು ಐಡೆಂಟಿಫೈ ಮಾಡಿ ಕೊಟ್ಟಿದ್ದೀವಿ. ಇವು ಉತ್ತಮವಾದಂಥ ಸರ್ವೀಸಸ್, ಎಲ್ಲ ತರಹ ಸರ್ವೀಸಸ್ 12 ಸರ್ವೀಸಸ್ ಅಂತೀವಿ ನಾವು. ಅದರಲ್ಲಿ ತಾಯಿ ಮಗು ಸರ್ವೀಸಸ್ ಆಗಿರ್ಬೋದು, ಡಯಾಬಿಟಿಸ್ ಅಂದರೆ ಶುಗರ್ಗೆ ಸಂಬಂಧಪಟ್ಟಂಥ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಇತರ ಕಾಯಿಲೆಗೆ ಸಂಬಂಧಪಟ್ಟಂತೆ ಯಾವುದೇ ಇರಲಿ, ಔಟ್ಬ್ರೇಕ್ಸ್ ಇರೋದು ಅಂದರೆ ವಾಂತಿ ಭೇದಿ ಆಗಿರ್ಬೋದು ಅಥವಾ ಡೆಂಗು ಪ್ರಕರಣಗಳಾಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನು ಕ್ಲಿನಿಕಲ್ಲಿ ಲಭ್ಯ ಇರ್ತವೆ. ಅದ್ರ ಜೊತೆಯಲ್ಲಿ ರಕ್ತ ಪರೀಕ್ಷೆ ಮಾಡುವಂಥ ವ್ಯವಸ್ಥೆಯನ್ನು ಸಹ ಇದರಲ್ಲಿ ಮಾಡಿರ್ತೀವಿ. ಅಂತ ಭಾಳ ಎಲ್ಲ ಜಿಲ್ಲೆಯಿಂದ 5 ತಾಲೂಕಿಂದನೂ ಬಂದಿದ್ದಾರೆ. ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಜನ ಇದ್ರ ಬಗ್ಗೆ ಅರಿವು ಮೂಲಕ ತಿಳ್ಕೊಳಕ್ಕೆ ಬಂದವ್ರೆ. ಇದು ಉಪಯೋಗಿಸ್ಕೊಳ್ಳಿ. ಸಾವಿರಾರು ನೂರಾರು ಇದೆ, ಸಾವಿರಾರಲ್ಲ ನೂರಾರು ಸೌಲಭ್ಯಗಳು ಅದು ಉಳಿಸ್ಕೊಂಡು ಬೆಳೆಸ್ಕೋಬೇಕು. ರೈತರಿಗೆ ಎಲ್ಲ ಇಲಾಖೆಯಲ್ಲೂ ಮಾಹಿತಿ ಕೊಡ್ಕೊಂಡು ರೈತರಿಗೆ ಸೌಲಭ್ಯಗಳು ಕೊಡ್ಬೇಕಂತ ಕೆಲಸ ಮಾಡ್ತೀವಿ. ಇದು ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಿರುವಂಥ ಕಾರ್ಯಕ್ರಮವಾಗಿದೆ. ಕೆಪೆಕ್ ಸಂಸ್ಥೆ, ಕೃಷಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು ಈ ದಿನ 500 ರೈತರು ಹಾಗೂ NRLM ಸದಸ್ಯರು, FPO ಸಂಘ ಸಂಸ್ಥೆಗಳು ಹಾಗೂ ಇತರರು ಭಾಗವಹಿಸಿರುತ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕೃಷಿ ಮಾಡುವಂಥ ಎಲ್ಲರೂ ಉದ್ದಿಮೆದಾರರಾಗಬೇಕು ಅನ್ನೋ ಈ ಮಹತ್ವಾಕಾಂಕ್ಷೆ. ಪ್ರಧಾನ ಮಂತ್ರಿ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಅದರಿಂದ ನಮ್ಮ ಮಮ್ಮಿ ಡೆತ್ ಆದಮೇಲೆ 2 ಲಕ್ಷ ರೂಪಾಯಿ ಬಂತು. ಅದರಿಂದ ನಮ್ಮ ಕುಟುಂಬಕ್ಕೆ ತುಂಬ ಸಹಾಯ ಆಯಿತು. ಎಲ್ಲರಿಗೂ ಇದರಿಂದ ಸಹಾಯ ಮಾಡ್ತಾರೆ. ಈ ತಿಂಗಳು ನಾನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು 128 ಗ್ರಾಹಕರನ್ನು ನೋಂದಣಿ ಮಾಡಿದ್ದೆ. ಇದಕ್ಕೂ ಮೊದಲು ಪ್ರತಿ ತಿಂಗಳು ನಾವು 50-60 ಈ ಥರ ನೋಂದಣಿ ಮಾಡ್ಕೊತಾ ಇದ್ದೀವಿ. ಸಾಕಷ್ಟು ಜನರಿಗೆ ಕ್ಲೇಮ್ ಕೂಡ ಮಾಡಿಸ್ಕೊಟ್ಟಿದ್ದೀನಿ. ಬ್ಯಾಂಕ್ ಆಫ್ ಬರೋಡಾ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಆ ಜನರಿಗೆ ಕ್ಲೇಮನ್ನು ತಲುಪಿಸ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಜನ ಸುರಕ್ಷಾ ಕ್ಯಾಂಪನ್ನು ಆಯೋಜಿಸಿ
ಪ್ರತಿಯೊಂದು ಬಗ್ಗೆ ಈ ಜೀವನ್ ಜ್ಯೋತಿ ಮತ್ತು ಸಂಧ್ಯಾ ಸುರಕ್ಷಾ ಯೋಜನಾ ಎಲ್ಲ FI ಪ್ಯಾರಮೆಂಟ್ಸ್ ಏನಿದೆ ಎಲ್ಲ ಥರದ ಬಗ್ಗೆನೂ ಎಲ್ಲ ಅವೇರ್ನೆಸ್ ಮಾಡಿಸಿ ಪ್ರತಿಯೊಂದೂ ಬ್ಯಾಂಕಿನ ಬಗ್ಗೆ ಸೈಬರ್ ಕ್ರೈಮ್ ಇದಾಗಲಿ ಪ್ರತಿಯೊಂದು ಎಲ್ಲ ಆಯೋಜಿಸಿರ್ತೇವೆ. ಪ್ರತಿಯೊಂದು ಗ್ರಾಹಕರು ತುಂಬ ಉಪಯೋಗ ಮಾಡ್ಕೊಂಡಿರ್ತಾರೆ. ಅದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತೇಳಿ ನಾನು ನಿಮಗೆ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.